ಎನ್ಸಿಬಿ ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಶಾಸಕ ಎಚ್.ಡಿ. ರೇವಣ್ಣ ಟೆಂಪಲ್ ರನ್ ಅನ್ನ ಮತ್ತೆ ಮುಂದುವರೆಸಿದ್ದಾರೆ. ಬೆಳ್ಳಂಬೆಳಗ್ಗೆ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ತೆರಳಿ ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆದಿದ್ದಾರೆ. ತಮ್ಮ ಕುಟುಂಬಕ್ಕೆ ಬಂದಿರುವಂತಹ ಸಂಕಷ್ಟವನ್ನ ಪರಿಹಾರ ಮಾಡಲೆಂದು ತಾಯಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ರು. ಈ ವೇಳೆ ರೇವಣ್ಣಗೆ ಬಿಜೆಪಿ ಮುಖಂಡ ಸಂದೇಶ್ ಸ್ವಾಮಿ ಅವರು ಸಾಥ್ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಎಚ್.ಡಿ. ರೇವಣ್ಣ ಅವರು, ನಾನು ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ನೋಡೋದಕ್ಕೆ ಹೋಗೋದಿಲ್ಲ. ನಾನು ಪ್ರಜ್ವಲ್ ಭೇಟಿಗೆ ಹೋದ್ರೆ ಏನೋ ಹೇಳಿಕೊಟ್ಟ ಅಂತ ಹೇಳ್ತಾರೆ. ಹೀಗಾಗಿ ನಾನು ಪ್ರಜ್ವಲ್ ಅನ್ನ ಭೇಟಿ ಮಾಡೋದಿಲ್ಲ ಅಂತ ತಿಳಿಸಿದ್ರು. ಅದೇ ರೀತಿಯಾಗಿ ಸೂರಜ್ ರೇವಣ್ಣ ಅವರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ರ ಅನ್ನುವಂತಹ ಪ್ರಶ್ನೆಗೆ ಉತ್ತರಿಸಿದಂತಹ ರೇವಣ್ಣ, ಸೂರಜ್ ದೈವ ಭಕ್ತ, ಆತ ಸಲೀಸಾಗಿ ಜೈಲಿನಿಂದ ಹೊರ ಬರ್ತಾನೆ. ಸದ್ಯ ಯಾವ ವಿಚಾರಗಳನ್ನ ಕೂಡ ನಾನು ಮಾತನಾಡೋದಿಲ್ಲ. ಎಲ್ಲವೂ ಕೂಡ ನ್ಯಾಯಾಲಯದ ಮುಂದೆ ಇದೆ. ಎಲ್ಲವೂ ಮುಗಿಯಲಿ, ಆಮೇಲೆ ಎಲ್ಲವನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೇನೆ. ಎಲ್ಲದಕ್ಕೂ ಕೂಡ ಕಾಲ ಉತ್ತರವನ್ನ ಕೊಡುತ್ತೆ. ನಾನು ಯಾವತ್ತೂ ಕೂಡ ಯಾವುದಕ್ಕೂ ಹೆದರೋದಿಲ್ಲ ಅಂತ ಹೇಳಿ ರೇವಣ್ಣ ಅವರು ತಿಳಿಸಿದ್ರು. ಸುಮ್ಮನೆ ಒಂದು ದೇವ್ರ ಮಂಗಳವಾರ ಅಂತ ಹೇಳಿ ನಾವು ನೋಡಿ ಮಾತಾಡ್ಕೊಂಡು ಅಂತ ಹಂಗೆ ದೇವ್ರು ಇನ್ನೇನು ನಮ್ಗೆ ಉಳ್ಕೊಂಡ್ರೆ ದೇವ್ರು ತಾನೆ. ಹೇಳಿ ಸರ್, ಏನು ಸಮಾಚಾರ? ನನಗೇನು ಆ ಥರ ಇಲ್ಲ. ನನಗೆ ಜೀವನದಲ್ಲಿ ಎರಡೇ, ದೇವರು ಮತ್ತು ಜನ. ಅದರಿಂದ 25 ವರ್ಷ ಶಾಸಕನಾಗಿದ್ದೀನಿ. ಇದು 28ಕ್ಕೆ 30 ಆಯ್ತಿದೆ. ಏನು ನೋಡ್ರಿ, ನಾನು ಇವತ್ತು ನನಗಿರೋದು ನ್ಯಾಯಾಲಯಕ್ಕೆ ಗೌರವ ಇದೆ. ನ್ಯಾಯಾಲಯದ ಬಗ್ಗೆ ನನಗೆ ಗೌರವ ಇದೆ. ದೇವ್ರ ಬಗ್ಗೆ ನಂಬಿಕೆ ಇದೆ. ನಾನು 25 ವರ್ಷದ ರಾಜಕಾರಣದಲ್ಲಿ ನಾನು ಯಾವ ರೀತಿ ನಡ್ಕೊಂಬಂದಿದ್ದೀನಿ. 25 ವರ್ಷ ಶಾಸಕನಾಗೂ ಕೆಲಸ ಮಾಡಿದ್ದೀನಿ. 40 ವರ್ಷ ನಮ್ಮ ತಂದೆ ಜೊತೆ ಕೆಲಸ ಮಾಡಿದ್ದೀನಿ. ಜನತೆ ಆಶೀರ್ವಾದ, ದೇವರ ಆಶೀರ್ವಾದ ಇರೋವರೆಗೂ ನ್ಯಾಯಾಂಗದ ಬಗ್ಗೆ ನನಗೆ ಗೌರವ ಇದೆ ಅಷ್ಟೇ. ಈ ಪ್ರಕರಣಗಳಿಂದ ನೋಡಿ, ಅದ್ರ ಬಗ್ಗೆ ನಾನು ಇವತ್ತೇನು ಹೇಳಲ್ಲ. ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇರುವಾಗ ನನಗೆ ನ್ಯಾಯಾಲಯದ ಬಗ್ಗೆ ಗೌರವ ಇದೆ. ಈಗ ನನ್ನ ಮಗ ದೈವಭಕ್ತ, ಮೊದಲನೇ ಸೂರಜ್ದು ಪಾಪ ಅದೊಂದು ಗೊತ್ತಿದೆ. ಆ ತಾಯಿ ರಾಜರಾಜೇಶ್ವರಿ, ಅವನಿಗೆ ಚಾಮುಂಡೇಶ್ವರಿ ದಯೆ ಇದೆ. ಅದರಲ್ಲಿ ಅವನು ಬರ್ತಾನೆ ಅಂತ ನನಗೆ ನಂಬಿಕೆ ಇದೆ. ಅವನಿಗೆ ಆ ಥರ ಇದು ಏನಾಗುತ್ತೆ, ರಾಜಕೀಯದ ಇರುತ್ತೀವಲ್ಲ, ಇವಕ್ಕೆಲ್ಲ ನಾವು ಎದುರೋದಾದರೆ ಮನೆ ಸೇರ್ಕೋಬೇಕು. ಯಾರು? ನಾನು ಈಚೆಗೆ ಹೋಗಿಲ್ಲ. ನಮ್ಮ ಮಿಸ್ಸಸ್ ಏನೋ ನೆನ್ನೆ ಹೋಗಿದ್ರು ಅಂದರು. ಏನೇ ಆದರೂ ಮಗ ಅನ್ನೋ ದೃಷ್ಟಿ ಇರುತ್ತೆ, ತಾಯಿ ಹೋಗಿರ್ತಾರೆ. ಏನು ಸದ್ಯಕ್ಕೆ ನಾವು ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೀನಿ. ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನಮ್ಮ ಮಾಧ್ಯಮ ಮಿತ್ರರು ಇವತ್ತು ನನಗೇನಾದ್ರು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಿಮ್ಮದು ಸಹಕಾರ. 25 ವರ್ಷ ನನಗೆ ಸಹಕಾರ ನೀಡಿದ್ದೀನಿ. 25 ವರ್ಷ ವಿಧಾನಸಭೆಯಲ್ಲೂ ನಾನು ಕೆಲಸ ಮಾಡಿದ್ದೀನಿ. ನನಗೆ ಗೊತ್ತಿಲ್ಲ ಸರ್. ನಾನು ನಿನ್ನೆ ಈ ಕಡೆ ಬಂದೆ, ರಾತ್ರಿ ಬಂದೆ. ಅವ್ರು ಅಲ್ಲಿ ನಿನ್ನೆ ಮಧ್ಯಾಹ್ನ ಅದನ್ನು ಈಗಲ್ಲ, ಕಾಲ ಬಂದಾಗ ಎಳೆ ಬಿಡಿಸ್ತೀನಿ. ಏನಿದೆ ಅನ್ನೋದನ್ನ ಇವತ್ತು ಹೇಳಲ್ಲ. ಅದು ನ್ಯಾಯಾಂಗದಲ್ಲಿ ಇರುವಾಗ ಈಗ ಮಾತಾಡೋದು ಸೂಕ್ತ ಅಲ್ಲ. ಕಾಲ ಬಂದಾಗ ಏನು ನಡೆದಿದೆ ಅನ್ನೋದನ್ನ ನಾನು ಸತ್ಯನ ರಾಜ್ಯದ ಜನತೆ ತಿಳಿಸ್ತೀನಿ. ನನಗೇನು ಅದು ಇವತ್ತೇನು ಹೇಳೋದಿಲ್ಲ. ನ್ಯಾಯಾಂಗದಲ್ಲಿರುವಾಗ ನಾನು ಗೌರವ ಕೊಡ್ತೀನಿ ನ್ಯಾಯಕ್ಕೆ. ಇವತ್ತು ಯಾವುದೇ ವಿಷಯ ನಾನು ಹೇಳಲ್ಲ. ಟೈಮ್ ಬಂದಾಗ ನಾನು ಅದನ್ನು ಯಾವ ರೀತಿ ನಡೆದಿದೆ ಏನು ಅನ್ನೋದ್ರ ಬಗ್ಗೆ ನಾನು ಅವತ್ತು ಹೇಳ್ತೀನಿ ಹೊರತು, ನಾನು ಇವತ್ತು ಕೋರ್ಟಲ್ಲಿ ಕೇಸ್ ಇರುವಾಗ ನಾನು ಇದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ. ನಾನು ನ್ಯಾಯಾಂಗದ ಬಗ್ಗೆ ನನಗೆ ಗೌರವ ಇದೆ. ನಾನು ಅಲ್ಲ, ಈಗ ತಡೀರಿ, 25 ವರ್ಷದ ರಾಜಕಾರಣದಲ್ಲಿ ಮತ್ತು 15 ವರ್ಷ ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ. ಎಲ್ಲ ಥರ ಮಾಡಿದ್ದೀನಿ. ನನಗೆ ನ್ಯಾಯಾಂಗದ ಬಗ್ಗೆ ಗೌರವ ಇದೆ ಮತ್ತು ದೇವ್ರ ಬಗ್ಗೆ ನಂಬಿಕೆ ಇದೆ. ನ್ಯಾಯ ಸಿಗುತ್ತೆ ಅನ್ನೋದು ನಮಗೆ ನಂಬಿಕೆ. ಈಗ ಅದ್ರ ಬಗ್ಗೆ ಮಾಧ್ಯಮದರಿಗೆ ಹೆಚ್ಚಿನ ರೀತಿ ಗೊತ್ತಿರೋದು. ನನಗೆ ಮಾಹಿತಿ ಇಲ್ಲ. ನೀವು ತೋರಿಸ್ತಾ ಇದ್ದೀರಲ್ಲ, ಅದಕ್ಕೆ ನಿಮಗೆ ಗೊತ್ತಿದೆ. ನಾನು ಯಾಕೆಂದರೆ ನೀವು ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಇದ್ದಂಗೆ, ನಾನು ಅದ್ರ ಬಗ್ಗೆ ಮಾತಾಡೋವಂಥ ಶಕ್ತಿ ನನ್ನ ಹತ್ರ ಇದೆ. ದೇವೇಗೌಡರು ಪಾಪ ಆರೋಗ್ಯವಾಗಿ ಅವರು ಗೊತ್ತಲ್ಲ. ದೇವೇಗೌಡರಿಗೆ 93 ವರ್ಷ ಇದೆ. ಅವ್ರಿಗೆ ನೋಡಿದಿರಲ್ಲ, ಇದರಲ್ಲಿ ಸಂಕಷ್ಟದಲ್ಲಿ ಪಾಪ ಅವರು ಏನಾಗುತ್ತೆ, ಏನಪ್ಪ ಒಂದು ಅವ್ರ ಜೀವನದಲ್ಲಿ ನೋಡಿದಿರಲ್ಲ ನೀವು. ಈಗ
ನಾನು ಸ್ವಾಮೀಜಿಗಳದ್ದು ನೋಡಿದೆ. ನಮ್ಮ ಎಂಥ ಸ್ವಾಮೀಜಿ ಮೊನ್ನೆ ಚಂದ್ರಶೇಖರ ಸ್ವಾಮೀಜಿ ಆ ಮಠ ಹೆಂಗಿತ್ತು, ಯಾವ ರೀತಿ ಇತ್ತು ಎಲ್ಲ ನನಗೆ ಗೊತ್ತಿದೆ. ನಾನು ಅಟ್ಲೀಸ್ಟು ದೇವೇಗೌಡರು ಕಳೆದ 1 ತಿಂಗಳದಿಂದ ಏನು ನಡೀತು ಅನ್ನೋದ್ರ ಬಗ್ಗೆ ಅವರು ದೇವೇಗೌಡರು ಆ ಮಠಕ್ಕೆ ಏನು ಸೇವೆ ಮಾಡಿದ್ರು ಅನ್ನೋದನ್ನ ಕಾಲ ಬಂದಾಗ ಹೇಳ್ತಾರೆ. ಸರ್, ಸ್ವಾಮೀಜಿಗಳ ಕಡೆ ಹೇಳ್ಸಿದ್ದಾರೆ ಅಂತ. ಪ್ರಜ್ವಲ್ ಹತ್ರ ಹೋಗಿ ಮಾತಾಡ್ತಾ ಇಲ್ಲ. ಪ್ರಜ್ವಲ್ ಹತ್ರ ಹೋಗಿ ಯಾಕೆ ಮಾತಾಡ್ತಾ ಇಲ್ಲ? ನಾನು ಮಾತಾಡ್ರೆ ಏನೋ ಹೇಳ್ಕೊಡ್ತಾರೆ ರೇವಣ್ಣರು ಅನ್ನೋದು ಯಾಕೆ ಬೇಕಪ್ಪ? ಅದಕ್ಕೆ ಮಾತಾಡೋದೇ ಅಲ್ಲ, ಬೇಸರ ಇದೆಯಾ ಅಂತ. ಅಲ್ಲ, ಬೇಸರ ಇದೆಯಾ ಅಂತ. ನೋಡ್ರಿ, ನನಗೆ 1 ನಿಮಿಷ ಹೇಳ್ತೀನಿ, ಅದ್ರ ಬಗ್ಗೆ ಏನು ಹೇಳಲ್ಲ. ನೀವೆಲ್ಲ ಮಾಧ್ಯಮದಲ್ಲಿ ನನಗೆ 25-40 ವರ್ಷ ರಾಜಕಾರಣದಲ್ಲಿ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಮ್ಮ ಮಾಧ್ಯಮ ಮಿತ್ರರು ನನಗೆ ಶ್ರೀರಕ್ಷೆ ಇದೆ. ಅದರಿಂದ ನಾನು ನಿಮ್ಮ ಬಗ್ಗೆ ಗೌರವ ಇದೆ. ಇವತ್ತು ಇಡೀ ಇದರಲ್ಲಿ ನ್ಯಾಯಾಂಗ ಒಂದು ಕಡೆ, ಶಾಸಕಾಂಗ ಒಂದು ಕಡೆ, ಪತ್ರಿಕಾ ರಂಗ ಒಂದು ಕಡೆ, ಇವು 3 ನನಗೆ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾವು ಸೂರಜ್ ದೇವ್ರ ಭಕ್ತ ಹೊರಗಡೆ ಬರ್ತಾರೆ ಅಂದರೆ ಪ್ರಜ್ವಲ್ದುವೆ ಈಗ ಅದ್ರ ಬಗ್ಗೆ ನಾನು ಕೋರ್ಟಲ್ಲಿರುವಾಗ ಅದೆಲ್ಲ ನಾನು ಹೇಳ್ತೀನಿ. ಆಫ್ಟರ್ ಇದೆಲ್ಲ ನನಗೆ ನ್ಯಾಯಾಲಯದ ಬಗ್ಗೆ ಗೌರವ ಇದೆ, ದೇವ್ರ ಬಗ್ಗೆ ಗೌರವ ಇದೆ. ಅದನ್ನು ಇವತ್ತು ಹೇಳೋ ಸೂಕ್ತ ಅಲ್ಲ ಅಂತ. ಜ್ಯೋತಿಷ್ಯ ನಂಬರ್ ಎಲ್ಲಿ ಗ್ರಹ ಮಿಸ್ ಆಗುತ್ತೆ? ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ NCIB ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.